ಅಧ್ಯಾಯ 1 ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ. ಮಾರ್ಚ್ 2024 2011 ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ 940. ಭಾರತೀಯ ಪ್ರಾಚೀನ ಹೆಸರು ಭರತ ವರ್ಷ. ಭಾರತದ ಯಾವುದಾದರೂ ಒಂದು ಧಾರ್ಮಿಕ ಸಮುದಾಯವನ್ನು ಹೆಸರಿಸಿ. ಹಿಂದೂ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ ವರ್ಷ ಯಾವುದು? 2008. ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾದ 2 ಅಂಶಗಳು ತಿಳಿಸಿ. ಗರ್ಭಪಾತ ಮತ್ತು ಹೆಣ್ಣು ಶಿಶು ಹತ್ಯೆ. ಹೆಣ್ಣು ಮಕ್ಕಳ ಪೋಷಣೆಯಲ್ಲಿ ನಿರ್ಲಕ್ಷ್ಯ. ಪರೀಕ್ಷೆ 2024. ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಕಾವೇರಿ ಜಲವಿವಾದ. ಕನ್ನಡವು ದ್ರಾವಿಡ್ ಭಾಷಾ ಕುಟುಂಬಕ್ಕೆ ಸಂಬಂಧಿಸಿದೆ. ಡೆಮೋಗ್ರಫಿ ಅಚಿಯಲ್ ಗಿಲಿಯಾರ್ಡ್. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಲಿಂಗಾನುಪಾತವಿದೆ? ಉಡುಪಿ. ವೈವಿಧ್ಯತೆ ಎಂದರೇನು? ಜನಸಮೂಹವೊಂದರಲ್ಲಿ ಭೌಗೋಳಿಕ, ಧಾರ್ಮಿಕ, ಭಾಷೆ, ಜನಾಂಗಗಳಲ್ಲಿ ಸಾಮೂಹಿಕವಾದ ವ್ಯತ್ಯಾಸಗಳು ಇರುವುದನ್ನು ವೈವಿಧ್ಯತೆ ಎನ್ನುವರು. ಮಾರ್ಚ್ 2022 ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ಹೆಸರಿಸಿ. ಭರತಖಂಡ. ಭರತ ವರ್ಷ. ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು? ಸಿಂಧೂ ನದಿ ಬಯಲಿನ ನಾಗರಿಕತೆ. ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾದ ಯಾವುದಾದರೂ 2 ಅಂಶಗಳು ತಿಳಿಸಿ. ಗರ್ಭಪಾತ, ಹೆಣ್ಣು ಶಿಶು ಹತ್ಯೆ. ಮಾರ್ಚ್ 2020 ದ್ವಿಜ ಎಂಬ ಪದದ ಅರ್ಥವನ್ನು ತಿಳಿಸಿ. 2 ಬಾರಿ ಜನಿಸಿದವರು ಎಂದರ್ಥ. ಭಾರತದ 2011 ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತ ಪ್ರಮಾಣವನ್ನು ತಿಳಿಸಿ. 1,000 ಪುರುಷರಿಗೆ 940 ಮಹಿಳೆಯರು. ಪ್ರಾಚೀನ ಭಾರತದ 4 ವರ್ಣಗಳನ್ನು ಹೆಸರಿಸಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಜನಸಂಖ್ಯಾ ಲಾಭಾಂಶ ಎಂದರೇನು? ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ದೊರೆಯಬಹುದಾದ ಅನುಕೂಲವನ್ನು ಜನಸಂಖ್ಯಾ ಲಾಭಾಂಶ ಎನ್ನುವರು. ಮಾರ್ಚ್ 2019 ಭಾರತದ ಅತ್ಯಂತ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ಹೆಸರಿಸಿ. ಭರತಖಂಡ. ಯಾವ ವರ್ಷವನ್ನು ಜನಸಂಖ್ಯಾ ವಿಭಜಕ ವರ್ಷ ಎಂದು ಕರೆಯಲಾಗಿದೆ? 1921. ಪ್ರಾಂತೀಯವಾದ ಎಂದರೇನು? ಒಬ್ಬ ವ್ಯಕ್ತಿಗೆ ತನ್ನ ಪ್ರಾಂತ್ಯದ ಬಗ್ಗೆ ಇರುವ ಅತಿಯಾದ ನಿಷ್ಠೆಯನ್ನು ಪ್ರಾಂತೀಯವಾದ ಎನ್ನುವರು. ಭಾರತದ 2 ಜನಾಂಗೀಯ ಸಮೂಹಗಳನ್ನು ಹೆಸರಿಸಿ. ನಿಗ್ರಿಟೋಗಳು, ಪಶ್ಚಿಮ ಭಾರತೀಯ ಸೇಫಾಲರು. ಜುಲೈ 2019 ಭಾರತದ 2011 ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತ ಪ್ರಮಾಣವನ್ನು ತಿಳಿಸಿ. 1,000 ಪುರುಷರಿಗೆ 940 ಮಹಿಳೆಯರು. ಭಾರತದಲ್ಲಿ ವೈವಿಧ್ಯತೆಯ ಒಂದು ಆಧಾರ ಅಂಶವನ್ನು ತಿಳಿಸಿ. ಭಾಷಾ ವೈವಿಧ್ಯತೆ. ಭಾಷಾವಾದ ಎಂದರೇನು? ವ್ಯಕ್ತಿಗೆ ತನ್ನ ಭಾಷೆಯ ಬಗ್ಗೆ ಇರುವ ಅತಿಯಾದ ನಿಷ್ಠೆಯನ್ನು ಭಾಷಾವಾದ ಎನ್ನುವರು. ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣಗಳೇನು? ಗಂಡು ಮಕ್ಕಳ ಬಯಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ. ಮಾರ್ಚ್ 2018 ಡೆಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ? ಡೆಮೋಸ್ ಮತ್ತು ಗ್ರಾಫಿನ್ ಎಂಬ ಗ್ರೀಕ್ ಪದಗಳಿಂದ ಉತ್ಪತ್ತಿಯಾಗಿದೆ. ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಒಂದನ್ನು ಹೆಸರಿಸಿ. ನಿಗ್ರಿಟೋಗಳು. ಡಿಮ್ಮಾರು ಎಂಬುದು ಏನನ್ನು ಸೂಚಿಸುತ್ತದೆ? ಡಿ ಎಂದರೆ ಮಗಳು, ಇ ಎಂದರೆ ಎಲಿಮಿನೇಷನ್. ಆಧೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ 2 ಅಂಶಗಳನ್ನು ತಿಳಿಸಿ. ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ. ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ. ಜುಲೈ 2018 ಯಾವ ವರ್ಷವನ್ನು ಜನಸಂಖ್ಯೆ ವಿಭಜಕ ವರ್ಷ ಎಂದು ಕರೆಯುತ್ತೇವೆ? 1921. ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು? ಸಿಂಧೂ ನದಿ ನಾಗರಿಕತೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ದೇಶ ಒಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನ್ಯೋನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವುದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು. ಜನಸಂಖ್ಯಾ ಲಾಭಾಂಶ ಎಂದರೇನು? ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ದೊರೆಯಬಹುದಾದ ಅನುಕೂಲವೇ ಜನಸಂಖ್ಯಾ ಲಾಭಾಂಶವಾಗಿದೆ. ಮಾರ್ಚ್ 2017 ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಅಚಿಯಲ್ ಗಿಲಿಯಾರ್ಡ್. ಜನಸಂಖ್ಯಾ ವಿಭಜಕ ವರ್ಷ ಯಾವುದು? 1921. ಭಾರತದ ಯಾವುದಾದರೂ 2 ಜನಾಂಗೀಯ ಸಮೂಹಗಳನ್ನು ಹೆಸರಿಸಿ. ನಿಗ್ರಿಟೋಗಳು, ಪಶ್ಚಿಮ ಭಾರತೀಯ ಸೇಫಾಲರು. ಜನಸಂಖ್ಯಾ ಶಾಸ್ತ್ರದ ವಿಧಗಳನ್ನು ತಿಳಿಸಿರಿ. ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಮತ್ತು ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರ. ಜುಲೈ 2017 ಏಕತೆ ಎಂದರೇನು? ನಾವೆಲ್ಲರೂ ಒಂದೇ ಎಂದು ಸೂಚಿಸುವ ಭಾವವನ್ನು ಏಕತೆ ಎನ್ನುವರು. ಲಿಂಗ ತಾರತಮ್ಯ ಎಂದರೇನು? ಒಂದು ಲಿಂಗದವರಿಗಿಂತ ಮತ್ತೊಂದು ಲಿಂಗದವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವುದನ್ನು ಲಿಂಗ ತಾರತಮ್ಯ ಎನ್ನುವರು. ಭಾರತವನ್ನು ಏಕೆ ಭಾಷಾ ಸಂಗ್ರಹಾಲಯ ಎಂದು ಕರೆಯುತ್ತಾರೆ? ಭಾರತದಲ್ಲಿ ಅನೇಕ ಭಾಷೆಗಳನ್ನು ಮಾತನಾಡುವ ಜನರು ನೆಲೆಸಿರುವುದರಿಂದ. ಮಾರ್ಚ್ 2016 ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ಹೆಸರಿಸಿ. ಭರತಖಂಡ. 2011 ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತ ಪ್ರಮಾಣವನ್ನು ತಿಳಿಸಿ. 1,000 ಪುರುಷರಿಗೆ 940 ಮಹಿಳೆಯರು. ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾದ ಯಾವುದಾದರೂ 2 ಅಂಶಗಳನ್ನು ತಿಳಿಸಿ. ಗಂಡು ಮಕ್ಕಳ ಬಯಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ. ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ 2 ಲಕ್ಷಣಗಳನ್ನು ತಿಳಿಸಿ. ಜನಸಂಖ್ಯಾ ಗಾತ್ರ ಮತ್ತು ಬೆಳವಣಿಗೆ ಹೆಚ್ಚುತ್ತಿರುವ ಸಾಕ್ಷರತೆ. ಜುಲೈ 2016
ಭಾರತದಲ್ಲಿ ವೈವಿಧ್ಯತೆಯ ಯಾವುದಾದರೊಂದು ಆಧಾರಾಂಶವನ್ನು ಹೆಸರಿಸಿ. ಭಾಷಾ ವೈವಿಧ್ಯತೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯು ಹೆಚ್ಚು ಜನಭರಿತವಾಗಿದೆ? ಬೆಂಗಳೂರು ನಗರ. ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಎರಡನ್ನು ತಿಳಿಸಿ. ನಿಗ್ರಿಟೊಗಳು, ಪಶ್ಚಿಮ ಭಾಕ್ರಿ ಸೇಫಾಲರು. ಕೋಮುವಾದ ಎಂದರೇನು? ಒಂದು ಧರ್ಮದ ಜನರು ಮತ್ತೊಂದು ಧರ್ಮದ ಜನರನ್ನು ದ್ವೇಷ ಭಾವನೆಯಿಂದ ನೋಡುವುದೇ ಕೋಮುವಾದ.